ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅರ್ಶಿನ ಕುಂಕುಮ ಮೊದಲು ತಾಳಿಗಿಟ್ಕೊಂಡು ಆಮೇಲೆ ಹಣೆಗಿಟ್ಕ. ತಗೊಳವಾ? ಬೀಗ್ರೆ, ಅವ್ವ ಮತ್ತೆ ಬಂದ್ರೆ ನಕ್ಕೆ ತಾಳಿ ಕುಂಕುಮ ಇಟ್ಕೊಂತಾರೆ. ಏನಾದ್ರೂ ಮಾಡಿ ಕಾಪಾಡೆ. ಆ ಗಂಡು ಹೆಣ್ಣಿಗೆ ತಾಳಿ ಕಟ್ತಾನಲ್ಲ, ತೆಗಿಬಾರ್ದು. ತೆಗೆದ್ರೆ ಗಂಡನಿಗೆ ಕೇಳ್ಕೊ. ತಾಳಿಗೂ ಇಟ್ಕೊಂಡ? ಪದ್ಮಿನಿ, ಅಪ್ಪ ಅಮ್ಮನ ಆಶೀರ್ವಾದ ತಗೊಮ್ಮ, ಹೊರಡೋಣ. ಪೂರ್ವಿ, ನೀನು ರೆಡಿ ಅಲ್ವಾ? ಹೊರಡಣ್ವಾ? ಅದು ನಾವು ಪದ್ಮಿನಿನ ಮಾತ್ರ ಅಲ್ಲ, ಪೂರ್ವಿನೂ ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತಿದೀವಿ. ಪದ್ಮಿನಿಗೆ ನಮ್ಮನೆ ಹೊಸ ಜಾಗ ಅಲ್ವಾ, ಹೊಂದ್ಕೊಳಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳತ್ತೆ. ಅದಕ್ಕೆ ಪೂರ್ವಿನೂ ನಮ್ಮ ಜೊತೆಗೆ ಬಂದ್ರೆ ಪದ್ಮಿನಿಗೆ ಜೊತೆಗಾಗತ್ತೆ. ಕಳಿಸ್ಕೊಡ್ತೀರಾ ಅಲ್ವಾ? ಅದಕ್ಕೇನಂತೆ, ನಾವೇ ಪೂರ್ವಿನ ಪದ್ಮಿನಿ ಜೊತೆ ಕಳ್ಸೋಣ ಅಂತಿದ್ವಿ. ನೀವೇ ಕರೆದಿದ್ದೀರಾ, ನಾನಾಗ ಕರ್ಕೊಂಡೋಗಿ. ಪೂರ್ವಿ, ನೀನು ರೆಡಿ ಆಗ್ಬಿಡವ. ನಾನಾ? ಇಲ್ಲ ಅಪ್ಪಯ್ಯ. ಪೂರ್ವಿ, ಹೋಗು, ಪದ್ಮಿನಿ ಜೊತೆಗೆ ಹೊಸ ದಿನ ಇತ್ತು ಬರೋಗು. ಜಯಂತಿ, ಕೆಲವೊಂದು ನೆನಪುಗಳನ್ನ ನಮ್ಮ ಮನಸ್ಸಿಂದ ಯಾವತ್ತೂ ಕಿತ್ತಾಕೋದಕ್ಕಾಗಲ್ಲ. ಒಳಗಡೆನೇ ಕೊಳಿತಾ ಇರುತ್ತೆ. ಆಗಾಗ ಆಚೆ ಬಂದು ಆ ವಾಸನೆಗೆ ನಮ್ಮನ್ನ ಉಸಿರುಗಟ್ಟಿಸುತ್ತೆ. ಆ ವಾಸನೆ ಎಳ್ಕೊಂಡು ಸಹಜವಾಗಿರೋದು ತುಂಬಾನೇ ಕಷ್ಟ. ಆದರೆ ಆ ವಾಸನೆ ಬೇರೆಯವರಿಗೆ ಉಸಿರುಗಟ್ಟಿಸದೇ ಇರೋ ಹಾಗೆ ತಡೆಯೋ ಅಷ್ಟಾದರೂ ನಮ್ಮ ಮೇಲೆ ನಮಗೆ ಹಿಡ್ತಾ ಇರಬೇಕು. ಜಯಂತಿ, ನಾನು ಒಂದು ಹೆಣ್ಣಾಗಿ ನಿನ್ನ ಮನಸ್ಸಿನ ನೋವೇನು ಅಂತ ನನಗೆ ಅರ್ಥ ಆಗತ್ತೆ. ನಿನಗೆ ಚುಚ್ಚುತ್ತಾ ಇರೋ ಆ ನೋವಿಂದ ನೀನು ಮನೆಯವ್ರನ್ನೆಲ್ಲ ಚುಚ್ಚೋದು ಎಷ್ಟು ಸರಿ ಹೇಳು? ನೋವನ್ನ ಅರ್ಥ ಮಾಡ್ಕೊಳಕು, ಅದನ್ನ ಅನುಭವಿಸಕ್ಕೂ ವ್ಯತ್ಯಾಸ ಇದೆ ಅಮ್ಮಾಜಿ. ಎಲ್ಲರ ಬುತ್ತಿಲೂ ಸಿಹಿ ಜೊತೆ ಕಹಿ ಅನ್ನೋ ಪದಾರ್ಥ ಇದ್ದೇ ಇರುತ್ತೆ. ಅದರಿಂದ ಯಾರು ಹೊರತಲ್ಲ. ನುಂಗ್ಕೊಳ್ಳೋದನ್ನ, ಜೀರ್ಣಿಸ್ಕೊಳ್ಳೋದನ್ನ, ಸಾಧ್ಯವಾದಷ್ಟು ಸಿಹಿನ ಹಂಚೋದನ್ನ ಕಲಿಬೇಕು.
ನೋಡು ಜಯಂತಿ, ಮನೆಗೆ ಸೊಸೆ ಬರ್ತಾ ಇದ್ದಾಳೆ. ಅವಳ ಎದುರುಗಡೆ ನಾನು ನಿನಗೆ ಬುದ್ಧಿ ಹೇಳೋದು, ಹಳೆ ವಿಷಯನ ಚರ್ಚೆ ಮಾಡೋದು ನನಗಿಷ್ಟ ಆಗಲ್ಲ. ಅಥವಾ ಯಾವಾಗಲೂ ಬುದ್ಧಿ ಹೇಳ್ಕೊಂಡು ಕೂರೋದು ಚೆನ್ನಾಗಿರಲ್ಲ. ಅರ್ಥ ಆಯ್ತಲ್ವಾ? ಅಮ್ಮಾಜಿ, ಏನಾಯ್ತು? ಜಯಂತಿ ಏನಾದರೂ ಹೇಳಿದ್ಲಾ? ನಿನ್ಗೆ ಎಷ್ಟು ಸಲ ಹೇಳೋದು ಜಯ, ನಿನಗೆ ಸುಮ್ಮನಿರಕ್ಕೆ ಆಗಲ್ವಾ? ಅತಿ ಸರ್ವತ್ರ ವರ್ಜೇತ್. ಅತಿ ಆದರೆ ಅಮೃತವೂ ವಿಷವಾಗತ್ತೆ. ಅತಿಯಾಗಿ ಮಾತಾಡೋದು ಒಳ್ಳೇದಲ್ಲ ಜಯ. ಅತಿಯಾಗಿ ಮಾತಾಡೋದಾ? ಆಡೋ ಮಾತನ್ನೇ ಆಡೋದಿಕ್ಕಿಲ್ಲಿ ಸ್ವತಂತ್ರ ಇಲ್ಲ, ಇನ್ನ ಅತಿಯಾಗಿ ಮಾತಾಡೋದಾ? ಆದ್ರೂ ನಾನ್ ತಪ್ಪು ಮಾತಾಡ್ದೆ, ಹೆಚ್ಚಾಗೆ ಮಾತಾಡ್ದೆ ಅನ್ನೋದು ನಿಮ್ಮ ಆರೋಪ ಆಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮಾಜಿ. ಇನ್ ಮುಂದೆ ನನ್ನ ಮಾತು ಆಚೆ ಬರ್ದಿರೋ ಹಾಗೆ ಎಚ್ಚರ ವಹಿಸ್ತೀನಿ. ಅಮ್ಮಾಜಿ, ನೀವು ಮನ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಜಯಂಗೆ ನಾನು ಬುದ್ಧಿ ಹೇಳ್ತೀನಿ. ಪೂರ್ವಿ, ಪೂರ್ವಿ, ಯಾಕವ ಏನಾಯ್ತು? ಪದ್ದು ಮನೆಗೆ ಹೋಗ್ಬಾ. ಇಲ್ಲವ, ಅದಾಗಕ್ಕಿಲ್ಲ. ಅಯ್ಯ, ಯಾಕವ? ಅಲ್ಲ, ಪದ್ಮಿನಿ ಹುಟ್ಟಾಗ್ಲಿಂದ ಈ ಊರ್ ಬಿಟ್ಟು ಬೇರೆ ಏನು ನೋಡೇ ಇಲ್ಲ. ಈಗ ದಿಢೀರನ್ನ ಬೆಂಗಳೂರಿಗೆ ಹೋಗ್ತಾವಳೆ. ಅಲ್ಲಿ ಅವ್ರಿಗೆ ಎಲ್ಲರೂ ಹೊಸಬ್ರು. ಏನಾರ ಹೇಳ್ಕೋಬೇಕು ಅಂತಂದ್ರೆ ಯಾರೂ ಇರಕ್ಕಿಲ್ಲ. ಅವಳಿಗೆ ನಿನ್ಗಿಂತ ಹತ್ರದವ್ರು ಬೇರೆ ಯಾರವ್ರು ಹೇಳು? ನೀನ್ ಹೇಳೋದೆಲ್ಲ ದಿಟ್ಟಾವ, ಆದ್ರೂ ನಾನು ಆ ಮನೆಗೆ ಹೋಗಕ್ಕಿಲ್ಲ. ನನ್ನನ್ನು ಒತ್ತಾಯ ಮಾಡಬೇಡ. ಪೂರ್ವಿ, ಯಾಕಮ್ಮ ಬರಲ್ಲ ಅಂತ ಹೇಳ್ತಾ ಇದೀಯಾ? ಮುಜುಗರ ಮಾಡ್ಕೋತಿದ್ಯಾ ಅನ್ಸತ್ತೆ. ಅದು ನಿನ್ ಮನೆನೇ ಕಣಮ್ಮ. ನೀನು ಒಂದ್ ಸ್ವಲ್ಪ ದಿನ ಅಲ್ಲಿ ಬಂದಿದ್ರೆ ಪದ್ಮಿನಿಗೂ ತಾನು ಒಬ್ಳೆ ಅಂತ ಅನ್ಸೋದಿಲ್ಲ. ಓ, ನೀನು ಹೊರಟು ಬಂದ್ಬಿಟ್ರೆ ಇನ್ನು ಅಪ್ಪ ಅಮ್ಮಂಗೆ ಬೇಜಾರಾಗತ್ತೆ ಅಂತನಾ? ಏ, ಹಂಗೆಲ್ಲ ಏನು ಅನ್ಕೋಬೇಡ, ಹೋಗ್ಬಾ. ನೋಡು, ನಿಮ್ಮ ಅಕ್ಕಂಗೋಸ್ಕರನಾದ್ರೂ ನೀನು ನಮ್ಮ ಜೊತೆ ಬರಲೇಬೇಕು ಪೂರ್ವಿ. ಯೋಚನೆ ಮಾಡು. ಲೀಲಾ ಅವ್ರೆ, ಇವರಿಬ್ರು ಮಾತಾಡ್ಕೊಳ್ಳಿ, ಬನ್ನಿ. ಪೂರ್ವಿ, ಯಾಕೆ ಬರಲ್ಲ ಅಂತ ಹಿಂಗ ಹಠ ಮಾಡ್ತಿದ್ಯಾ? ಮೊದ್ಲಿಂದನು ನನ್ಗೆಲ್ಲ ಕಷ್ಟ ಸುತ್ತಲು ನೀನ್ ನನ್ ಜೊತೆಲಿ ಇದ್ದೆ ತಾನೆ. ಈಗ ನೀನ್ ಒಬ್ಳೆ ಹೋಗು ಅನ್ನಕ್ಕೆ ಹೆಂಗೆ ಮನ್ಸ್ ಬರ್ತೈತೆ? ಏನಕ್ಕ ಹಿಂಗ್ ಹೇಳ್ತಿದ್ಯಾ? ನಿನ್ನ ಜೊತೆ ನಿಮ್ಮ ಮನೆಗೆ ನಾನ್ ಬರೋದು ಎಷ್ಟು ಸರಿ? ಏನಂದೆ? ನಮ್ಮನೆನ? ಯಾವುದೇ ನಮ್ಮನೆ? ನನ್ನವರು ನನ್ ಕುತ್ತಿಗೆ ತಾಳಿನೇ ಕಟ್ಟಿಲ್ಲ ಅನ್ಮೇಕೆ ಅವ್ರ ಮನೆ ನಮ್ಮನೆ ಹೆಂಗಾಗಕ್ ಸಾಧ್ಯ? ಆದ್ರೆ ಆ ಮನೆ ಸೊಸೆಯಾಗಿ ಹೋಗೋ ಸ್ಥಿತಿ ಎದುರಾಗೈತೆ. ಆ ಮನೆಗ್ ಹೋದ್ಮೇಲೆ ಮುಂದೇನು ಎತ್ತ ಅಂತ ನೆನ್ಸ್ಕೊಂಡ್ರೆ ಕಾಲು ಕೈ ನಡುಕ್ತೈತೆ ಕಣೆ. ನೀ ನನ್ ಜೊತೆಲೇ ಇದ್ರೆ ನಂಗ್ ಸ್ವಲ್ಪ ಧೈರ್ಯ ಸಿಗುತ್ತೆ ಕಣೆ. ಬಾರೆ ಹೋಗೋಣ. ಇಲ್ಲ ಅಕ್ಕ, ಅಲ್ಲಿಗೆ ಬಂದ್ರೆ ನಿನಗಿಂತ ದೊಡ್ಡ ಕಷ್ಟ ನನಗಾಗ್ತೈತೆ. ಇದೊಂದು ವಿಷಯದಾಗೆ
ನನಗ್ ಬಲವಂತ ಮಾಡ್ಬೇಡ. ನಾನ್ ಬರಕ್ಕಿಲ್ಲ, ನೀನ್ ಹೋಗ್ಬಾ. ನಿನ್ಬಿಟ್ ನಾನು ಹೆಂಗೆ ಹೋಗ್ಲಿ? ತಾಳಿ ನಿನ್ನ ಹತ್ರ ಐತೆ, ಪ್ರೀತಿ ನನ್ನ ಹತ್ರ ಐತೆ. ಈಗ ನಾವಿಬ್ರು 2 ದೇಹ 1 ಜೀವ ಕಣೆ. ಹೌದು ಪೂರ್ವಿ, ಈ ತಾಳಿ ಕಗ್ಗಂಟು ಸರಿ ಹೋಗೋವರೆಗೂ ನಾವಿಬ್ರು ಜೊತೆಗೆ ಇರೋಣ. ಇದೆಲ್ಲ ಸರಿ ಹೋಗ್ತೈತ ಅಕ್ಕ? ಅಷ್ಟು ಸುಲಭವಾಗಿದೆಲ್ಲ ಮುಗಿಯಕ್ಕಿಲ್ಲ. ಎಲ್ರಿಗೂ ಸತ್ಯ ಗೊತ್ತಾಗೋ ದಿನ ಬಂದೇ ಬರ್ತೈತೆ. ಹೆಚ್ಚು ಅಂದ್ರೆ ಒಂದ್ ಸ್ವಲ್ಪ ದಿನ ನಾವ್ ಇದನ್ನೆಲ್ಲ ಮುಂದೂಡ್ಬೋದು. ಆದ್ರೆ ಈ ತಾಳಿ ಗುಟ್ಟು ರಟ್ಟಾಗೋದಂತೂ ಕಟ್ಟಿಟ್ಟು ಬುತ್ತಿ. ಹಾಗೇನೇ ಮಾಡೋದು? ನನ್ಗಿದನ್ನೆಲ್ಲ ಎದುರಿಸೋ ಶಕ್ತಿ ಇಲ್ಲ ಅಕ್ಕ. ಅದೆಂಗೋ ಅದ್ಯಾವ್ರು ನಮ್ಮಿಬ್ರನ್ನ ಈ ಮದ್ವೆಲಿ ಸಿಕ್ಕಾಕ್ಸ್ಬಿಟ್ಟವನೆ. ಆದ್ರೆ ಇದ್ರಾಗೆ ಒಬ್ರೇ ಹೋರಾಟ ಮಾಡಕ್ ಆಗಕ್ಕಿಲ್ಲ. ನಿನ್ ಜೊತೆಲ್ ನಾನು, ನನ್ ಜೊತೆಲ್ ನೀನ್ ನಿಂತ್ಕೊಂಡು ಇದನ್ನೆಲ್ಲ ಎದುರಿಸ್ಬೇಕಣೆ. ಅದೇನಾಗ್ತಾಯ್ತೋ ಆಗ್ಲಿ, ಆದ್ರೆ ನಾವಿಬ್ರು ಮಾತ್ರ ಜೊತೆಲೇ ಇರ್ಬೇಕು. ಜಯ, ಯಾಕೆ ಹೀಗ್ ಮಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಅಲ್ವೇ, ಮನೆಯಲ್ಲಿ ಎಲ್ರೂ ಸೊಸೆ ಮನೆ ತುಂಬಿಸ್ಕೋಬೇಕು ಅಂತ ಸಂಭ್ರಮದಲ್ಲಿದ್ದಾರೆ. ನೀನ್ ನೋಡಿದ್ರೆ ಹೀಗ್ ಮುಖ ಓದಿಸ್ಕೊಂಡು ಇಲ್ಲಿ ಬಂದ್ ನಿಂತಿದ್ಯಲ್ಲ, ಸರಿನಾ? ಎಲ್ರು ಅಂತ ಹೇಳ್ಬೇಡಿ. ಎಲ್ರು ಅಂತ ಹೇಳಿದ್ರೆ ಅದ್ರಲ್ಲಿ ನಾನು ಸೇರ್ಕೊಳ್ತೇನೆ. ಆದ್ರೆ ನನಗಂತೂ ಯಾವ ಸಂಭ್ರಮನೂ ಇಲ್ಲ. ಇಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಜೀವನ ನನಗ್ ಸಾಕಾಗಿ ಹೋಗಿದೆ. ಆಗ್ಲೇ ನೋಡಿದ್ರಲ್ಲ, ನಿಮ್ಮ ಅತ್ತಿಗೆ ಬಂದು ಸೊಸೆನ ಕರ್ಕೊಂಡ್ ಬರೋದಕ್ಕೆ ಯಾರ್ಯಾರು ಹೋಗ್ತಾರೆ ಅಂತ ಕೇಳಿ ಕಡೆಗೆ ಅವರೇ ಹೊರಟೋದ್ರು. ಎಲ್ಲದ್ರಲ್ಲೂ ಹೀಗೇನೆ ನಮ್ಮನ್ನ ಕರೆದಂಗ ಆಗ್ಬೇಕು, ಆದ್ರೆ ನಾವು ಹೋಗ್ಬಾರ್ದು. ಇದು ಇನ್ ಮುಂದೆನೂ ಹೀಗೆ ಮುಂದುವರಿಯುತ್ತೆ. ಏನ್ ನೀನ್ ಹೇಳ್ತಾ ಇರೋದು? ಏನ್ ನಿನ್ ಮಾತಿನ ಅರ್ಥ? ಜನಾರ್ದನ್ ತರ ನಂದಂದು ಮದ್ವೆ ಆಯ್ತು. ಜನಾರ್ದನ್ ಕ್ಯಾಟ್ರಿಂಗ್ ನೋಡ್ಕೊಳ್ತಾ ಇದ್ದಾನೆ. ಇಡೀ ಬಿಸ್ನೆಸ್ನ ನಂದನ್ ಹ್ಯಾಂಡಲ್ ಮಾಡ್ತಾ ಇದ್ದಾನೆ. ಅಮ್ಮಾಜಿ ಸ್ವೀಟ್ಸ್, ಅಪ್ಪ ಮಕ್ಕಳು, ಅಣ್ಣ ತಮ್ಮಂದ್ರದಾಗತ್ತೆ. ಮಕ್ಕಳಿಲ್ದಿರೋ ನಮ್ಗೆ ಇಲ್ಲಿ ಯಾವ ಬೆಲೆನೂ ಇಲ್ಲ, ಪಾಲು ಇಲ್ಲ. ಇಡೀ ಜೀವನ ನಾವ್ ಹೀಗೆ ಕಳಿಬೇಕಾಗತ್ತೆ. ಜಯ, ನೀನು ಹೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡ್ತಾ ಇದೀಯಾ. ಒಂದು ವಿಷಯ ಗೊತ್ತಿರ್ಲಿ, ನಮ್ಮ ಅಮ್ಮಾಜಿ ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಲ್ಲ. ನಮ್ಮ ಅಣ್ಣ ಅದಕ್ಕೆ ನಮ್ಮನ್ ಬಿಟ್ಕೊಡಲ್ಲ. ಇನ್ ನಮ್ ಜನಾರ್ದನ ನಂದನ್ ಅಂತೂ ಅವ್ರ ಅಪ್ಪ ಅಮ್ಮನ್ ಹೇಗ್ ನೋಡ್ಕೋತಾರೋ, ನನ್ನನ್ನು ನಿನ್ನನ್ನು ಕೊನೆವರೆಗೂ ಅಷ್ಟೇ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೋತಾರೆ. ಆ ನಂಬಿಕೆ ನನಗಿದೆ. ನನ್ನ ನಂಬಿಕೆ ಯಾವತ್ತೂ ಸುಳ್ಳು ಆಗಲ್ಲ. ನೀವ್ ಅದೇ ಭ್ರಮೆಲಿರಿ. ಊರವ್ರ ಭವಿಷ್ಯ ಹೇಳೋ ನೀವು ನಮ್ ಭವಿಷ್ಯದ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಗುಂಪ್ನಲ್ಲಿ ಗೋವಿಂದ ಆಗೋಗ್ತಾ ಇದೀವಿ ನಾವು. ಪ್ರಜ್ಞೆನೂ ಇಲ್ವಲ್ಲ ನಿಮ್ಗೆ? ನೋಡಿ, ನನ್ಗೆ ಜನಾರ್ದನ್ ಮೇಲಾಗ್ಲಿ ನಂದನ್ ಮೇಲಾಗ್ಲಿ ಯಾವ ಹೊಟ್ಟೆ ಕಿಚ್ಚು ಇಲ್ಲ, ಅಪನಂಬಿಕೆನೂ ಇಲ್ಲ. ಅವರಿಬ್ರಿಗೆ ಅವ್ರದೇ ಆದ ಜೀವನ ಶುರು ಆಗಿದೆ. ಪ್ರಾಮುಖ್ಯತೆ ಅನ್ನೋದು ಬದಲಾಗ್ತಾ ಹೋಗ್ತಾ ಇದೆ. ತಿಳ್ಕೊಳ್ಳಿ, ಜನಾರ್ದನ್ಗೆ ನಂದನ್ಗೆ ನಾವಿಬ್ರು ಅಪ್ಪ ಅಮ್ಮ ಇದ್ದಾಗಷ್ಟೇ, ಅಪ್ಪ ಅಮ್ಮ ಅಲ್ಲ. ಏ ಜಯ, ಯಾಕೆ ಹೀಗೆ ಆಡ್ತಿದ್ದಾಳೆ ಇವಳು? ನೀನು ಎಲ್ರು ಬರೋ ಟೈಮ್ ಆಯ್ತು. ಎಲ್ರೆದ್ರಿಗೂ ಇವಳಿಗೆ ಕೊಂಕಾಡಿದ್ರೆ ಏನ್ ಮಾಡೋದು?